ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಅಂತ ಮಾಡ್ಕೊಂಡಿದ್ದೆ ಬೆಳಗ್ಗೆ ನಾಷ್ಟಕ್ಕೆ. ಮತ್ತೆ ನಾನು ಒಂದೊಂದ್ಸಲ ತಂದಾಗ ತುಂಬ ದಿವಸ ಚೆನ್ನಾಗಿ ಇರುವುದಿಲ್ಲ, ಬೇಗ ಹಾಳಾಗುತ್ತದೆ. ಹಾಗಾದರೆ ನಾವು ಹೇಗೆ ಇಟ್ಟರೆ ಚೆನ್ನಾಗಿರುತ್ತದೆ ಅಂದರೆ, ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಯಾವುದೇ ಒಂದು ಡಬ್ಬ ಇರಲಿ, ಅದು ತಗೊಂಡು ಕಿಚನ್ ಟವಲ್ ಇರುತ್ತಲ್ಲ ಅದು ಹಾಕಿ ಅದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಇಟ್ಟು ಅದರ ಮೇಲೆ ಮತ್ತೆ ಕಿಚನ್ ಟವಲನ್ನು ಇಟ್ಟರೆ ಹಾಳಾಗುವುದಿಲ್ಲ, ತುಂಬ ದಿವಸ ಇರುತ್ತದೆ. ತುಂಬ ಚೆನ್ನಾಗಿದೆ. ಇದು ನಾನು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ತುರ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ಇಡಬೇಕು. ಆಮೇಲೆ ಅದಕ್ಕೆ ಒಂದು ಪ್ಯಾನಲ್ಲಿ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹೆಚ್ಚಿದ ಸಣ್ಣ ಈರುಳ್ಳಿ ಹೆಚ್ಚಿ ಮೆಣಸಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಕಾಯಿ ತುರಿ ಹಾಕಿ ಅದಕ್ಕೆ ಮೆಣಸಿನ ಪುಡಿ, ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿ, ಮತ್ತು ನಾವು ಇಲ್ಲಿ ಹಾಕಿದ್ದಕ್ಕೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಗಟ್ಟಿ ಹಿಂಡಿ ಫ್ರೈ ಮಾಡಿದ ಒಳಗೆ ಹಾಕಿ ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ ಒಂದು 2 ನಿಮಿಷ ಮುಚ್ಚಿ ಇಡಬೇಕು. ಈ ಥರ ಮಾಡಿದ್ರೆ ಚೆನ್ನಾಗಾಗುತ್ತೆ. ಮತ್ತು ಸ್ವಲ್ಪ ಬ್ರೌನಿಶ್ ಆದಮೇಲೆ ಸ್ವಲ್ಪ ಬೆಲ್ಲ ಬೇಕಾದರೆ ಹಾಕಿ, ಬೆಲ್ಲ ಬೇಡ ಅಂದರೆ ಬೇಡ. ಸಿಹಿ ಒಬ್ಬೊಬ್ಬರಿಗೆ ಇಷ್ಟ, ಸಿಹಿ ಒಬ್ಬೊಬ್ಬರಿಗೆ ಇಷ್ಟ ಅಂದರೆ ಇಷ್ಟ, ಏನು ಬೇಕಾದರೆ ನಾನಿಲ್ಲಿ ಬೆಲ್ಲ ಹಾಕ್ತಾ ರೆಡಿ. ಮತ್ತು ಬೇಳೆ ಸಾರು ಮಾಡೋಣ ಅಂತ ಹೇಳಿ ನವಲುಕೊಳ್ಗಡ್ಡೆ, ಹಸಿಮೆಣಸಿನ್ಕಾಯಿ, ಇದು ಆಗ್ತದೆ. ಈಗ ನಾನು 3-4 ಸಿಟಿ ತೆಗಿತೀನಿ. ಇಲ್ಲಿ ಸೀಟಿ ಬಂದಾಯಿತು. ಇಲ್ಲಿ ನಾವು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆಯನ್ನು ಒಗ್ಗರಣೆ ಹಾಕ್ತೀನಿ. ಮತ್ತು ಇಲ್ಲಿ ಬೇಕಾದರೆ ನೀವು ಹಸಿ ಶುಂಠಿ ಬೆಳ್ಳುಳ್ಳಿನೂ ಹಾಕ್ತೀನಿ ನಾನು. ಮತ್ತು ಸಣ್ಣ ಹೆಚ್ಚಿದ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತೀನಿ, ಒಗ್ಗರಣೆ ಮಾಡ್ಕೊತೀನಿ. ಮಸಾಲೆ ಪೌಡರ್ ಮತ್ತು ಸ್ವಲ್ಪ ಖಾರದ ಪುಡಿ ಇದೆಲ್ಲ ಹಾಕಿ ಫ್ರೈ ಮಾಡ್ತೀವಿ, ಯಾಕಂದರೆ ಮಸಾಲೆ ಪುಡಿ ಹಾಕಿ ತುಂಬ ಟೇಸ್ಟ್ ಬರುತ್ತೆ, ಹಾಗಾಗಿ ವಾಸನೆ ತುಂಬ ಚೆನ್ನಾಗಾಗ್ತದೆ. ಇದು ಬೇಯಿಸಿದ ಬೇಳೆ ಇದಕ್ಕೆ ಸ್ವಲ್ಪ ಹಾಕಿ ಅದ್ರದ್ದು ಎಲ್ಲ ನಾನು ಬೇಳೆ ಸಾರಿಗೆ ಹಾಕ್ತೀನಿ. ಬೇಳೆ ಬೇಕಂತೀವಲ್ಲ ಅದಕ್ಕೆ ಹಾಕೊಂತೀವಿ. ಆಮೇಲೆ ಎಲ್ಲದು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕಿ ಮತ್ತೆ ಉಪ್ಪು ಹಾಕ್ಕೊಳ್ರಿ. ನೀರು ಹಾಕಿ ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಹಾಕ್ಕೋಬೇಕು. ನಾನು ಸ್ವಲ್ಪ ತೆಳು ಇಡ್ತೀನಿ ಇಲ್ಲಿ. ಮತ್ತು ಉಪ್ಪು ಹಾಕಿ ಒಂದು 5 ನಿಮಿಷ ಗದ ಬಂದಾಗ ಕೊತ್ತಂಬರಿಯನ್ನು ಸ್ವಲ್ಪ ಹಾಕಿ ಗ್ಯಾಸ್ ಆಫ್ ಮಾಡ್ತೀನಿ. ಇಲ್ಲಿ ನಮ್ಮ ಬೇಳೆ ಸಾರನ್ನು ರೆಡಿ ಆಗ್ತದೆ. ನೀವು ಆ ಥರ ಮಾಡ್ತೀರಿ, ಕಮ್ಮಿ ಮಾಡಿ. ಆಯಿತು ನನ್ನ ಬೇಳೆ ಸಾರು. ಮತ್ತು ಈ ಕಡೆ ನಾನು ಅನ್ನ ಇಟ್ಕೊಂಡು ಅಂತ ಹೇಳಿ ಆಮೇಲೆ ನೀರು ಇಟ್ಟಿದ್ದೆ. ಹಾಗಾಗಿ ನಾನು ಅನ್ನಕ್ಕೆ 3 ಸಿಟಿ ತೆಗಿತೀನಿ. ಇಲ್ಲಿ ಅನ್ನ ರೆಡಿ ಆಗಿದೆ, ಬೇಳೆ ಸಾರು ರೆಡಿ ಆಗಿದೆ, ಮತ್ತು ಇಲ್ಲಿ ಹಾಗಲಕಾಯಿ ಪಲ್ಯ ಅದನ್ನು ರೆಡಿ ಆಗಿದೆ. ಮತ್ತು ನಾನು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಅದು ಆಲೂಗಡ್ಡೆ ಮೆಣಸಿನಕಾಯಿ ಎಲ್ಲ ಮಾಡಿ ಬಜ್ಜಿ ಮಾಡ್ಕೊಂಡಿದ್ದೆ. ಬೇಳೆ ಸಾರು ಜೊತೆಗೆ ಬಜ್ಜಿ ಇದ್ದರೆ ತುಂಬ ಟೇಸ್ಟ್ ಬರುತ್ತಲ್ಲ, ಹಾಗಾಗಿ. ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ನನ್ನ ಕಿಚನ್ ವ್ಲಾಗಿಗೆ ಕಮೆಂಟ್ ಮಾಡಿ. ಬಜ್ಜಿಗಳು ರೆಡಿ. ಬೋಂಡ ಹೇಳ್ತೀವಲ್ಲ ಅದು, ಮಿರ್ಚಿ ಬೋಂಡ, ಬಟಾಟೆ ಬೋಂಡ,